ಎಂತೆಂಥ ವಿಚಿತ್ರ ಕೇಸ್ಗಳು ಕೋರ್ಟ್ ಮೆಟ್ಟಿಲೇರುತ್ತೆ ಅಂದರೆ, ಇತ್ತೀಚೆಗೆ ಡಿವೋರ್ಸ್ ಪಡೆಯೋಕೆ ಜನ ಸಿಲ್ಲಿ ಕಾರಣ ಕೊಟ್ಟಿರೋದನ್ನು ನೋಡಿದ್ರೆ ಮದುವೆಗೆ ಅರ್ಥನೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಾಗೆಯೇ ಇತ್ತೀಚೆಗೆ ಇಲ್ಲೊಬ್ಬ ಆಸಾಮಿ ಈಗ ನನಗೆ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಇಲ್ಲ, ಡಿವೋರ್ಸ್ ಬೇಕು ಅಂತ ಕೇಳಿದ್ದಾನೆ. ಇದಕ್ಕೆ ಕಾರಣ ಕೇಳಿದ ಹೈಕೋರ್ಟ್ ಖಡಕ್ ಆದೇಶವನ್ನು ಹೊರಡಿಸಿದೆ. ಅಷ್ಟಕ್ಕೂ ಏನಿದು ವಿಚಿತ್ರ ಕೇಸ್ ಅಂತೀರಾ? ಈ ಸ್ಟೋರಿ ನೋಡಿ. ಮದುವೆ ಅನ್ನೋ ಬಾಂಧವ್ಯಕ್ಕೆ ಇತ್ತೀಚೆಗೆ ಬೆಲೆಯೇ ಇಲ್ಲದಂತಾಗಿದೆ. ಸಣ್ಣ ಪುಟ್ಟ ಕಾರಣಗಳಿಗೂ ಡಿವೋರ್ಸ್ ಮೊರೆ ಹೋಗ್ತಾ ಇದ್ದಾರೆ ಇಂದಿನ ಯುವ ಜೋಡಿಗಳು. ಹಾಗೆಯೇ ಮದುವೆ ಅಂದರೆ ಇತ್ತೀಚಿನ ಯುವ ಜನತೆಗೆ ಇಂಟ್ರೆಸ್ಟ್ ಅನ್ನೋದೇ ಕಡಿಮೆ ಆಗಿ ಹೋಗಿದೆ. ಅದಕ್ಕೆಲ್ಲ ಕಾರಣ ಇಂತಹದ್ದೇ ಸಣ್ಣ ಪುಟ್ಟ ಕೇಸ್ಗಳು. ಇಲ್ಲೊಬ್ಬ ವ್ಯಕ್ತಿ ತನ್ನ ಸಂಗಾತಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಪಡೆಯೋಕೆ ಮುಂದಾಗಿದ್ದಾನೆ. ಈ ಕೇಸ್ನಲ್ಲಿ ಹೈಕೋರ್ಟ್ ಯಾವ ತೀರ್ಪು ನೀಡಿತು ಅನ್ನೋದನ್ನು ನೋಡೋಣ ಬನ್ನಿ. ವ್ಯಕ್ತಿಯೊಬ್ಬ ತನ್ನ ಸಂಗಾತಿ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಮದುವೆಯಿಂದ ದೂರ ಸರಿದು ವಿಚ್ಛೇದನ ಪಡೆಯೋಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ತೀರ್ಪು ನೀಡಿದೆ. ವಿವಾಹ ವಿಚ್ಛೇದನ ಕೋರಿ ಸಲ್ಲಿಸಿದ್ದ ತಮ್ಮ ಅರ್ಜಿಯನ್ನು ತಿರಸ್ಕರಿಸಿದ್ದ ಮೈಸೂರಿನ ಹೆಚ್ಚುವರಿ ಪ್ರಧಾನ ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಪತಿ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಡಿ.ಕೆ. ಸಿಂಗ್ ಅವರ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶವನ್ನು ನೀಡಿದೆ. ಹಿಂದೂ ಧರ್ಮದ ಕಾನೂನಿನ ಅಡಿಯಲ್ಲಿ ಮದುವೆ ಒಂದು ಸಂಸ್ಕಾರ ಮತ್ತು ಅದು ಒಪ್ಪಂದ ಅಲ್ಲ. ಆದ್ದರಿಂದ ಪತಿ ಹಾಗೂ ಪತ್ನಿ ಮದುವೆಯಾದ ನಂತರ ಜೊತೆಯಾಗಿ ಜೀವನ ಸಾಗಿಸಬೇಕು. ಒಬ್ಬರು ಇನ್ನೊಬ್ಬರಲ್ಲಿ ಆಸಕ್ತಿ ಹೊಂದಿಲ್ಲ ಎನ್ನುವ ಕಾರಣಕ್ಕೆ ಮದುವೆಯಿಂದ ದೂರ ಸರಿಯೋಕೆ ಸಾಧ್ಯ ಇಲ್ಲ ಅಂತ ಪೀಠ ಹೇಳಿದೆ. ಅಲ್ಲದೆ ಪ್ರೇಮ ವಿವಾಹವಾಗಿ ವಯಸ್ಕ ಹೆಣ್ಣು ಮಗುವಿನ ತಂದೆಯಾಗಿ ನಂತರ ನ್ಯಾಯಾಲಯದ ಮುಂದೆ ಬಂದು ಮದುವೆಯಲ್ಲಿ ಆಸಕ್ತಿ ಕಳೆದುಕೊಂಡಿದ್ದೇನೆ ಎಂದು ಹೇಳಿಕೊಂಡು ಪತಿ ತನ್ನ ತಪ್ಪಿನ ಲಾಭ ಪಡೆಯಲು ಪ್ರಯತ್ನಿಸ್ತಾ ಇದ್ದಾನೆ ಎಂದಿರುವ ಕೋರ್ಟ್ ಕೌಟುಂಬಿಕ ನ್ಯಾಯಾಲಯದ ತೀರ್ಪಿನಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯ ಇಲ್ಲ ಅಂತ ಖಡಕ್ ಆದೇಶವನ್ನು ನೀಡಿದೆ. 2003 ಡಿಸೆಂಬರ್ 15ರಂದು ಈ ಜೋಡಿ ಮದುವೆ ಆಗಿದ್ರು. ಅವರಿಬ್ಬರದ್ದು ಪ್ರೇಮ ಮತ್ತು ಅಂತರ್ಜಾತಿ ಮದುವೆ. ಈ ದಂಪತಿ ಈಗ ವಯಸ್ಕ ಮಗಳಿದ್ದಾಳೆ. ಸುಮಾರು 2 ದಶಕಗಳ ವಿವಾಹದ ನಂತರ 2019ರಲ್ಲಿ ಪತಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ. ಆದರೆ ಪತ್ನಿ ಸೆಕ್ಷನ್ 9 ಅಡಿ ದಾಂಪತ್ಯ ಹಕ್ಕುಗಳನ್ನು ಮರುಸ್ಥಾಪಿಸುವಂತೆ ಕೋರಿದ್ರು. ಎರಡೂ ಅರ್ಜಿಗಳನ್ನು ಒಟ್ಟಿಗೆ ಸೇರಿಸಿ ವಿಚಾರಣೆ ನಡೆಸಿದ್ದ ಕೌಟುಂಬಿಕ ನ್ಯಾಯಾಲಯ ಪತಿಯ ವೈವಾಹಿಕ ಸಂಬಂಧ ಮರುಸ್ಥಾಪನೆ ಅರ್ಜಿ ಮಾನ್ಯ ಮಾಡಿ ಪತ್ನಿಯ ಅರ್ಜಿಯನ್ನು ಮಾನ್ಯ ಮಾಡಿ ಪತಿಯ ವಿಚ್ಛೇದನ ಅರ್ಜಿಯನ್ನು ವಜಾಗೊಳಿಸಿದೆ.